ಪಂಚಾಯತಿಗಳು ಮುಚ್ಚೋಗಿದ್ರೆ ಏನು ಆಗ್ತಿಲ್ಲ ಅಂತ ತಿಳ್ಕೊಬೇಡಿ. ನೀವು ಪ್ರತಿದಿನ ಈ ರಾಜ್ಯದ ಒಂದಲ್ಲ ಒಂದು ಪಂಚಾಯತಿಗಳ ಮುಂದೆ ಗಲಾಟೆ ನಡೀತಿದೆ. ನೀವು ಪತ್ರಿಕೆಗಳನ್ನು ಓದಿದ್ರೆ ಇಲ್ಲೇನಾಗುತ್ತೆ, ಬೆಂಗಳೂರು ಮಾತ್ರ ಓದ್ತೀರಿ, ನಿಮ್ಮ ಭಾಗದ ಮಾತ್ರ ಎಡಿಷನ್ಸ್ ಬರ್ತಿರೋದು ಗೊತ್ತಿಲ್ಲ. ನಾವು ದಿನ ಅದನ್ನ ಇಡೀ ರಾಜ್ಯದ ನಮ್ಮ ಮಾಹಿತಿ ಬರ್ತಿದೆ. ಎಲ್ಲ ಕಡೆ ಇದ್ರ ವಿರುದ್ಧ ಪ್ರತಿಭಟನೆಗಳು ನಡೀತಿದ್ದಾವೆ. ಒಂದು ಪಂಚಾಯತಿಗಳಿಗೆ ಹೋದ್ರೆ ಯಾವ ಅಡ್ಮಿನಿಸ್ಟ್ರೇಟರ್ ಬರ್ತಾ ಇಲ್ಲ, ಯಾಕೆಂದ್ರೆ ದೇರ್ ಇಸ್ ನೋ ಮನಿ. ಎಲ್ಲರೂ ಏನ್ ತಿಳ್ಕೊಂಡಿದ್ರು, ಹೆಂಗೋ ಮಾರ್ಚ್ ಅಷ್ಟೊತ್ತಿಗೆ ಎಲ್ಲರದು ಅಧಿಕಾರ ಮುಗ್ದೋಗ್ಬಿಡ್ತೈತೆ, ಒಂದು 15 ಫೈನಾನ್ಸ್ ದುಡ್ಡು ಹೆಂಗೂ ಬಂದಿಲ್ಲ ಈ ವರ್ಷದ್ದು, ಕೊನೆಗೆ ಒಂದು 35-40 ಲಕ್ಷ ದುಡ್ಡು ನಮ್ಮ ಪಂಚಾಯತಿಗಳು ಬರ್ತದೆ, ಹೆಂಗೋ ನಾವು ಆಡಳಿತ ಮಾಡ್ಕೊಂಡು ಹೋಗ್ಬೋದು ಅಂತ. ಇವತ್ತಿನ ಎಂತ ಪರಿಸ್ಥಿತಿ ಇದೆ ಅಂದ್ರೆ 15ನೇ ಹಣಕಾಸಿನ ದುಡ್ಡು ಬಂದಿಲ್ಲ, ಸ್ಟೇಟ್ ಫೈನಾನ್ಸ್ ಕಮಿಷನ್ ದುಡ್ಡು ನಮ್ಗೆ ಉಪಯೋಗಕ್ಕೆ ಇಲ್ಲ, ಅದು ನೇರವಾಗಿ ಎಲೆಕ್ಟ್ರಿಸಿಟಿ ಬಿಲ್ ಹೋಗ್ತದೆ, NREJ ಇಲ್ಲ. ಜನರ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇವತ್ತು ಯಾವುದೇ ಗ್ರಾಮ ಕೆಲವೊಂದು 150-200 ಪಂಚಾಯತಿಗಳು ನಿಮ್ ರಿಪೋರ್ಟ್ ಅಲ್ಲಿ ಹೇಳಿದಂಗೆ 25 ಲಕ್ಷ ಮೇಲಿರುವಂತ ತುಂಬಾ ಬೆರಳೆಣಿಕೆಯಷ್ಟು ಪಂಚಾಯತಿಗಳು ಬಿಟ್ರೆ ಇನ್ನು ಯಾವ ಪಂಚಾಯತಿ ಹತ್ರ ಕನಿಷ್ಠ ಒಂದು ನಲ್ಲಿ ರಿಪೇರಿ ಮಾಡೋದಕ್ಕೂ ಅವ್ರ ಹತ್ರ ದುಡ್ಡಿಲ್ಲ. ಒಬ್ರು MLA ಅವರು ಯಾರು ಕಂದುಕೂರ್ ಅವರು ಮಾತಾಡೋದು ಒಂದು ವಿಡಿಯೋ ವೈರಲ್ ಆಗಿದೆ. ಅವ್ರು ಹೇಳ್ತಾರೆ, ಅವ್ರು ಹೋದಾಗ ಹೆಣ್ಮಕ್ಳು ಒಂದು ಹಳ್ಳಿ ಗಲಾಟೆ ಮಾಡ್ತಾರೆ, ಕುಡಿಯೋ ನೀರಿಲ್ಲ ಅಂತ ಬಿಂದಿಗೆ ತಗೊಂಡ್ಬಂದು ಒಬ್ಬ MLAಗೆ. ಅವ್ರ MLA ಫೋನ್ ಮಾಡ್ತಾರೆ ಅವ್ರಿಗೆ, ಏನ್ರಿ ಆ ಊರ್ಗೆ ಹೋದ್ರು ಎಲ್ಲ ಹೆಣ್ಮಕ್ಳೆಲ್ಲ ಬಂದು ನನ್ನ ಮುಂದೆ ಬಿಂದಿಗೆ ತಂದು ನಿಲ್ತಾರೆ, PDOಗಳು ಫೋನ್ ಮಾಡಿದ್ರೆ PDO ಪಂಚಾಯತಿಗೆ ಹೋಗ್ತಿಲ್ವಂತೆ. ನಾನೇ ಫೋನ್ ಮಾಡಿ ಕೇಳಿದ್ರೆ ಸರ್ ಪಂಚಾಯತಿ ರೊಕ್ಕ ಇಲ್ಲ. ನಾನು ಬಂದು ಏನ್ ಉತ್ತರ ಹೇಳಿ? ಇದು ಇವತ್ತಿನ ಕರ್ನಾಟಕದ ಪಂಚಾಯತ್ ರಾಜ್ ಶಿಸ್ತಿ. MLA ಅವ್ರ ಬಾಯಲ್ಲಿ ಬರುತ್ತೆ, ನೀರು ಕೊಡೋದು ನನ್ನ ವ್ಯಾಪ್ತಿಗೆ ಬರೋದಿಲ್ವಲ್ಲ ಅಂತ. ಇದು ಇನ್ನೊಂದು 6 ತಿಂಗಳ ಮುಂದಕ್ಕೆ ಎಲೆಕ್ಷನ್ ಮುಂದಕ್ಕೆ ಹೋಗಿ ಇನ್ನೊಂದು ತಿಂಗಳು ಮಳೆ ಮುಂದಕ್ಕೆ ಹೋಗ್ಬಿಟ್ರೆ MLAಗಳು ದಕ್ಷಿಣ ಪಂಚಾಯತ್ ಚುನಾವಣೆ ಮಾಡಿ ಅಂತ ಹೇಳ್ತಾರೆ. ಇವತ್ತು ನಾವೇನಾದ್ರು ಪಂಚಾಯತಿ ಸದಸ್ಯರಿದ್ರೆ ಸ್ವಂತ ದುಡ್ಡಲ್ಲಾರು ನಾವು ಟ್ಯಾಂಕರ್ ಅಲ್ಲಿ ನೀರು ಕೊಡ್ತಿದ್ವಿ. ಇವತ್ತು ಬಹುತೇಕ ನಾವು ಲೈಟ್ಸ್ ಇರ್ಬೋದು, ಸ್ಟ್ರೀಟ್ ಲೈನ್ ಇರ್ಬೋದು, ವಾಟರ್ ಸಪ್ಲೈ ಮೇಂಟೆನೆನ್ಸ್ ಎಲ್ಲ ನಾವು ಸ್ವಂತ ದುಡ್ಡಲ್ಲೇ ಮಾಡ್ತೀವಿ ತುಂಬಾ. ಯಾಕಂದ್ರೆ ನಮ್ಮ ದಿನ ಬೆಳಗ್ಗೆ ಜನರ ಜೊತೆಲೆ ಬದುಕಬೇಕಲ್ಲ ನಾವು. ಈ ತರದ ಪರಿಸ್ಥಿತಿ ಇದೆ. ನಾವು ಪ್ರಾಕ್ಟಿಕಲ್ ಆಗಿ ಫೀಲ್ಡ್ ಇಳಿದಿದ್ರೆ ಯಾರು ತಹಶೀಲ್ದಾರ್ ಅವ್ರು ತಾಲೂಕ್ ನೋಡ್ಕೊಳಕ್ಕೆ 4 ಪಂಚಾಯತಿ ಚಾರ್ಜ್ ಸರ್. ಅವರು ಒಬ್ಬ ಅಡ್ಮಿನಿಸ್ಟ್ರೇಟರ್ ಬರಲ್ಲ. PDO ಫೈಲ್ ಇಟ್ಕೊಂಡು ಒಂದು ಸಣ್ಣ ನಲ್ಲಿ ರಿಪೇರಿ ಮಾಡಿದ ಬಿಲ್ ನ ಅಂಗಡಿ ಪಾಸ್ ಮಾಡಕ್ಕೆ ಫೈಲ್ ಹೊತ್ಕೊಂಡು ಅವ್ರ ಆಫೀಸರ್ ಮಾತ್ರಕ್ಕೆ ಹೋಗ್ಬೇಕು. ಇವತ್ತಿನ ಪರಿಸ್ಥಿತಿ ಹೋಗ್ಬೇಕು. ಅವ್ನು ಟೈಮ್ ಇದ್ರೆ ಸೈನ್ ಹಾಕ್ತಾರೆ, ಇಲ್ದಿಲ್ಲ. ಆಮೇಲೆ ಅವ್ನಿಗೆ ಅನುಮಾನ, ಸೈನ್ ಹೆಂಗ್ ಹಾಕೋದಪ್ಪ, ಇವ್ನು ಏನ್ ಬರ್ಕೊಂಬಂದವನು ಅಂತ ಅವ್ರಾಗ ಬಂದು ನೋಡಿರಲ್ಲ. ಇವತ್ತು ಎಷ್ಟು ವಿಚಿತ್ರವಾದ ಪರಿಸ್ಥಿತಿ ಕರ್ನಾಟಕದಲ್ಲಿದೆ ಅಂದ್ರೆ, ನಾವು ಕ್ರಿಯೆಗಳಿದಲ್ಲೇ ಹೋದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಸಂಪೂರ್ಣ. ಕಳೆದ 5 ವರ್ಷದಲ್ಲಂತೂ ಸುಮ್ಮನೆ ನಾವು ಮೀನಾಕ್ಷಿ ಸುಂದರಂ ಸರ್ ಹತ್ರದಲ್ಲಿ ಪಂಚಾಯತ್ ರಾಜ್ ಕಮಿಷನರೇಟ್ ನೋಡಿದ್ದಾರೆ. ಒಂದು ಕಮಿಷನರೇಟ್ ಮಾಡಿದ್ರಿ, ಒಂದು ಯಾವ್ದು ಸ್ಥಾಯಿ ಸಮಿತಿಯ ರೂಲ್ಸ್ ನ 2016 ಇಂದ ಬರೆದಿಟ್ಕೊಂಡಿದ್ದಾರೆ. ಒಂದೊಂದ್ಸತಿ ಕೇಳಿದ್ರೆ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಆಗ್ತಿದೆ, ಈ ಚೆಕ್ ಬಿಡಕ್ ಆಗ್ತಾ ಇಲ್ಲ ಅವ್ರ ಕೈಲಿ. 8 ಜನ IAS ಆಫೀಸರ್ಸ್ ಇದ್ದಾರೆ ಇನ್ ಅವರ್ ಡಿಪಾರ್ಟ್ಮೆಂಟ್. ದರ್ ಆರ್ 8 IAS ಆಫೀಸರ್ಸ್. ಒಂದು ಸಣ್ಣ 4 ಪುಟದ ರೂಲ್ಸ್ ಈಚೆ ತರಕ್ ಆಗ್ತಾ ಇಲ್ಲ. ಇವತ್ತಿಗೂ ಪಂಚಾಯತಿಗಳು ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ನಮ್ಮ ಹತ್ರ ಅಡ್ಮಿನಿಸ್ಟ್ರೇಟಿವ್ ಮ್ಯಾನ್ಯಲ್ ಇಲ್ಲ. ಒಂದು ಅರ್ಜಿ ಕೊಟ್ರೆ ಏನ್ ಮಾಡಬೇಕು, PDO ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಔಟ್ ವರ್ಡು ಇಲ್ಲ, ಇನ್ ವರ್ಡು ಇಲ್ಲ. ಪಂಚಾಯತಿ ಎಲ್ಲ ದಾರಿ ಸಿಕ್ಕಿದ್ರೆ ರಾಜೇಶ್ ಅವ್ರ ಬಸ್ ಹತ್ರನೇ ಇಸ್ಕೊತಾರೆ, ಇಲ್ಲೆಲ್ಲ PDO ಆಫೀಸ್ ಹತ್ರ ಅಲ್ಲೇ ಇಸ್ಕೊತಾರೆ, ವಾಪಸ್ ಎಲ್ಲೋಯ್ತು ಅಂತಾನೂ ಗೊತ್ತಿಲ್ಲ. ಇವತ್ತು ಆ ಮ್ಯಾನ್ಯಲ್ ಬರೆಯಕ್ಕಾಗಿಲ್ಲ. ಯಾಕೆ ಇವತ್ತು ಸ್ಥಳೀಯ ಸರ್ಕಾರಗಳು ದುರ್ಬಲವಾಗಿದ್ದಾವೆ ಅಂದ್ರೆ, ಒಂದು ಕಚೇರಿ ನಡೆಯುವಂತ ಒಂದು ಸಿಸ್ಟಮ್ ನಾವು ಜನರೇಟ್ ಮಾಡಕ್ಕಾಗಿಲ್ಲ. ತುಂಬಾ ಕಾನ್ಶಿಯಸ್ ಆಗಿ ಒಬ್ಬ ಅರ್ಜಿ ಕೊಟ್ರೆ ಅರ್ಜಿ ಎಲ್ಲಿಗೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, PDO ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸಿಸ್ಟಮ್ ಇಲ್ವಲ್ಲ ನಮ್ಮಲ್ಲಿ, ಏನ್ ಮಾಡ್ಬೇಕು ಅಂತ. ಇಡೀ ವ್ಯವಸ್ಥೆಯನ್ನ ಅದು ಆಕ್ಟಿವ್ ಆಗ್ದಂಗೆ, ಎನೇಬಲ್ ಆಗ್ದಂಗೆ ವ್ಯವಸ್ಥಿತವಾಗಿ ನೋಡ್ಕೊಳ್ಳಾಗ್ತಿದೆ. ಇದಕ್ಕೆ ಯಾವ ಪೊಲಿಟಿಕಲ್ ವಿಲ್ ಅಡ್ಡ ಬಂದಿಲ್ಲ. ನೀವು ಸ್ಥಾಯಿ ಸಮಿತಿ ರೂಲ್ಸ್ ನೀಚೆ ತರದಕ್ಕೆ ಯಾವ ಪೊಲಿಟಿಕಲ್ ವಿಲ್ ಅಡ್ಡ ಬಂದಿದೆ? ಇವತ್ತು ಇದನ್ನ ಮ್ಯಾನ್ಯಲ್ ಬರ್ದಿಟ್ಕೊಂಡಿದ್ದಾರೆ. ಮ್ಯಾನ್ಯಲ್ ರೆಡಿ ಇದೆ, ಕೇಳಿದಾಗೆಲ್ಲ ನನ್ನ ಟೇಬಲ್ ಮೇಲೆ ಇದೆ ಅಂತ. ಎಷ್ಟು 1 ವರ್ಷ ಆಯ್ತು ಸರ್, ಸ್ಟಿಲ್ ಆನ್ ದಿ ಟೇಬಲ್ ಆಫ್ ದಿ ಕಮಿಷನರ್. ಸರ್ ಒಂದು ಪ್ರಶ್ನೆ, ಇನ್ನೊಂದು ಮಜಾ ಕೇಳ್ತೀವಿ ಕೇಳಿ ಸರ್. ಈಗ 1 ತಿಂಗಳಿಂದ DR ಪಾಟೀಲ್ ಸಾಹೇಬರು ಇದ್ರು, ಅವ್ರ ಮುಂದೆ ಹೋಗ್ಬಿಟ್ರು, ನನ್ನ ಹಿಂದೆ. ನಾನು 3ನೇ ಬಾಡಿ ಹತ್ತುತ್ತಿದ್ವಿ, RDPR ನಮ್ಮ ಇದನ್ನ ಹತ್ತುತ್ತಾ ಇದ್ವಿ. 3ನೇ ಬಾಡಿ ಕಚೇರಿ ಇದೆಯಲ್ಲ, ಭೇಟಿ ಆಗಕ್ಕೆ ಅಂತ. ಇದು ಯಾವ್ದೋ ಒಂದು ಪ್ಲಾನಿಂಗ್ ವಿಷಯದೇನೋ ಮಾತಾಡ್ಬೇಕು ಬಾ ಅಂತ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದ್ರು. ಸೆಷನ್ ನಡೀತಿತ್ತು. ನಾನು ಒಬ್ರು MLC ಮೂಲಕ ಒಂದು ಕ್ವಶನ್ ರೈಸ್ ಮಾಡಿಸಿದ್ದೆ. ಒಬ್ಬ MLA ಇದೇ ಇಶ್ಯೂಸ್ನ, ಪಂಚಾಯತ್ ವಿಷಯನ. ನಾನು ನೋಡ್ತಾ ನಗ್ತಾ ಬಂದ್ರು ನಮ್ಮ ಸೆಕ್ರೆಟರಿ ಅವರು. ಸತೀಶ್ ಅವರೇ ಅಂದ್ರು, ಸರ್ ಹೇಳಿ, ಇವತ್ತು ನಿಮ್ ಕ್ವಶನ್ ರೈಸ್ ಆಗೋದಿತ್ತು, ಹೆಂಗೋ ನಾವು ಸ್ಪೀಕರ್ ಆಫ್ ಇಟ್ ಮಾಡ್ಬಿಟ್ಟು ಬರ್ದಂಗೆ ನೋಡ್ಕೊಂಡ್ಬಿಟ್ವಿ. ದಿಸ್ ಇಸ್ ದಿ ಪೊಸಿಷನ್ ಅಂದಾಗ ನಾವ್ ಯಾವ ಅಸೆಂಬ್ಲಿ ರೈಸ್ ಮಾಡಿದ್ರೆ ಏನೋ ರೋಡಲ್ಲಿ ಬಡ್ಕೊಂಡ್ರೆ ಸರ್. ಇದು ಎಲ್ಲರೂ ಬದಲಾಗ್ಬೇಕಂದ್ರೆ ನಾವು ರೋಡ್ ಇಳಿಲೇಬೇಕು ಸರ್. ಗ್ರಾಮ ಸಭಾ ಸದಸ್ಯರಿಗೆ ಇವತ್ತು ಜನಕ್ಕೆ ಅರ್ಥ ಆಗ್ತಿದೆ ಸರ್. ಕೋವಿಡ್ ಟೈಮಲ್ಲಿ ನಮ್ಮ ಇಂಪಾರ್ಟೆನ್ಸ್ ಅರ್ಥ ಆಗಿದೆ ಸರ್. ನಮ್ಮಲ್ಲಿ ಹೆಲ್ತ್ ವರ್ಕರ್ಸ್ ನಮ್ಮ ಜೊತೆ ಕೆಲಸ ಮಾಡ್ತಿರಲಿಲ್ಲ, ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ನಮ್ಮ ಜೊತೆ ಖುಷಿಯಾಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಕೋವಿಡ್ ಟೈಮಲ್ಲಿ ನಾವಿಲ್ಲಿದ್ರೆ ಒಂದು ಆಕ್ಸಿಜನ್ ಚೆಕ್ ಇದನ್ನ ಚೆಕ್ ಮಾಡಕ್ ಆಗ್ತಿರ್ಲಿಲ್ಲ, ಒಂದು ಕೋವಿಡ್ ಚೆಕ್ ಮಾಡಕ್ ಆಗ್ಲಿಲ್ಲ. 69 ಜನ ಗ್ರಾಮ ಪಂಚಾಯತ್ ಮೆಂಬರ್ಸ್ ಹೋಗ್ಬಿಟ್ರು ಸರ್. ನಾವು ಹೋಗಿ ಜೊತೆ ನಿಂತ್ಕೊಂತಿದ್ವಿ. ನನ್ನೂರಲ್ಲೇ 31 ಮನೆ ಇರೋದೊಂದು ಗ್ರಾಮ, 29 ಮನೆ ಪಾಸಿಟಿವ್ ಆಗ್ಬಿಡ್ತು ಸರ್. ನಾನು ಒಬ್ಬನ್ ಬಿಟ್ಟು ನನ್ನ ಜೊತೆ ಬಂದು ಇಡೀ ಟೀಮ್ ಪಾಸಿಟಿವ್ ಆಗ್ಬಿಡ್ತು. ಅದೇ ನಾನು ಒಬ್ಬ ಆಗ್ಲಿಲ್ಲ, ನನ್ನ ಸೆಕ್ರೆಟರಿ, ನನ್ನ PDO, ಆಶಾ ವರ್ಕರ್ಸ್ ಎಲ್ಲ ಪಾಸಿಟಿವ್.
ಹಂಗೆ ನಾವು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡೋರು 24/7 ನಾವು ಕೆಲಸ ಮಾಡ್ತೀವಿ ಸರ್. ನಮ್ಗೆ ಎನೇಬಲಿಂಗ್ ಎನ್ವೈರನ್ಮೆಂಟ್ ಇಲ್ವಲ್ಲ ಸರ್. ನೋಡಿ, ನಿಮ್ಗೂ ಗೊತ್ತು ಸರ್, ಇವತ್ತು ಕರ್ನಾಟಕದ ಪಂಚಾಯತ್ ರಾಜ್ ಇಲಾಖೆ ನಮ್ಗೆ ಒಂದು ಪ್ಯಾರಲಲ್ ಬಾಡಿ ಆಗಿದೆ. ಇಟ್ಸ್ ಎ ಪ್ಯಾರಲಲ್ ಡಿಪಾರ್ಟ್ಮೆಂಟ್. ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಇರೋದೇನಕ್ಕೆ ಸರ್? ದೇ ಎನೇಬಲ್ ಅಸ್. ನನಗೊಂದು ಸೆಕ್ರೆಟರಿಯೇಟ್ ಆಗಿ ಕೆಲಸ ಮಾಡಬೇಕು. ದಿಸ್ ಇಸ್ ಮೈ ಆರ್ಗ್ಯುಮೆಂಟ್. ಅವ್ರ ಕೆಲಸ ಏನು? ನನಗೆ ಬೇಕಾದ ರೂಲ್ಸ್, ನನಗೆ ಬೇಕಾದ ಗೈಡ್ ಲೈನ್ಸ್, ನನಗೆ ಆಕ್ಟ್ ಇಂಪ್ಲಿಮೆಂಟ್ ಆಕ್ಟ್ ಪ್ರಕಾರ ಕೆಲಸ ಮಾಡಕ್ಕೆ ಏನ್ ತೊಡಕುಗಳಿದಾವೆ ಅದನ್ನ ಈಸಿ ಮಾಡ್ಕೊಡಕ್ಕೆ, ಅದಕ್ಕೆ ಬೇಕಾದಂತ ಗೈಡ್ ಲೈನ್ಸ್ ಎಲ್ಲ ನಾವು ಬರ್ಕೊಡಕ್ಕಾಗಲ್ಲ, ಬರ್ಕೊಡಕ್ಕೆ ಅವ್ರು ಹಂಗ್ ಮಾಡ್ತಿಲ್ಲ. ದೇ ಆರ್ ರನ್ನಿಂಗ್ ಲೈಬ್ರರೀಸ್, ದೇ ಆರ್ ರನ್ನಿಂಗ್ ಕೂಸಿಂಗ್ ಮನೆ, ದೇ ಆರ್ ರನ್ನಿಂಗ್ ದೇರ್ ಓನ್ ಘನತ್ಯಾಜ್ಯ ವಿಲೇವಾರಿ ಘಟಕ. ಒಂದೊಂದು ಕೆಲಸ ಮಾಡ್ತಿಲ್ಲ. ದೇ ಆರ್ ನಾಟ್ ವರ್ಕಿಂಗ್. ಯಾರೋ ರಾಜೇಶ್ ಅಂತ ರಾಜನಕುಂಟೆ ಪಂಚಾಯತಿಲಿ 2.5 ಕೋಟಿ ಆದಾಯ ಇದೆ, ಒಂದು ಬ್ಯೂಟಿಫುಲ್ ಲೈಬ್ರರಿ ಮಾಡಿದಾನೆ. ಯಾರು ನೀವು ಹೋಗಿದ್ದಿನ 10 ಜನ ಮಕ್ಕಳು ಬಿಡಿಸ್ ಒಂದು ಫೋಟೋ ತೆಗೆಸ್ಕೊಡ್ತಾನೆ. ನೋಡಿದ ತಕ್ಷಣ ಲೈಬ್ರರಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ. 6,000 ಪಂಚಾಯತಿಲಿ ಆ ಥರ ಲೈಬ್ರರಿ ಇದಾವ. ನಿಮ್ ರಿಪೋರ್ಟ್ಸ್ ಹೇಳ್ತಾವಲ್ಲ, ನೀವು ಸರ್ಕಾರ ಮಾಡಿರೋ ರಿಪೋರ್ಟ್ಸ್ ಹೇಳ್ತೇವೆ. ಯಾಕೆಂದ್ರೆ ನಮಗೆ ಸಂಬಳನೇ ಕೊಡಕ್ ಆಗ್ತಿಲ್ಲ ಅವ್ರಿಗೆ ಪೂರ. ನೀವು ಬುಕ್ಸ್ ಎಲ್ಲ ಇರೋದು ಯಾವ ಹಳೆ ಕಾಲದ್ದು ರಾಮಕೃಷ್ಣ ಹೆಗಡೆ ಮಾಡಿದ ಲೈಬ್ರರೀಸ್ ಅವು. ಆ ವಿಷಯಗಳನ್ನ ಹೈಲೈಟ್ ಮಾಡೋದ್ರಲ್ಲಿ ನನಗೊಂದು ನೋವಿದೆ ಸರ್. ರಿಪೋರ್ಟ್ ಅಲ್ಲಿ ನಾನು ಇವತ್ತು ಹೇಳ್ತೀನಿ, ವೇದಿಕೆಯಲ್ಲಿ ಬಂದಿದ್ರಿಂದ ಅದನ್ನ ಹೊಗಳು ಬರ್ದಿದ್ದೀರಿ, ಲೈಬ್ರರೀಸ್ ಆರ್ ಡೂಯಿಂಗ್ ವೆಲ್ ಅಂತ ಈ ರಿಪೋರ್ಟ್ ಅಲ್ಲಿ. ಎಲ್ಲಿದ್ದಾರೆ ಕೂಸಿನ ಮನೆ? ಕೂಸಿನ ಮನೆ ನೋಡಿ ಸರ್, ಅದು NREG ಒಳಗಡೆ ಎಲ್ಲಿ ನೀವು ಒಂದು ವರ್ಕ್ ಸೈಟ್ ಅಲ್ಲಿ 5 ಜನ ಹೆಣ್ಮಕ್ಳು 3 ವರ್ಷದೊಳಗಿರೋ ಮಕ್ಕಳನ್ನ ಕರ್ಕೊಂಡು ಹೋಗೋದು ಕೆಲ್ಸಕ್ಕೆ ಬಂದ್ರೆ 6ನೇ ಹೆಣ್ಮಗಳಿಗೆ ಕೆಲಸ ಕೊಟ್ಟು ಅವ್ರು ಕೂಲಿ ಕೊಟ್ಟು ಆ ಮಕ್ಕಳು ನೋಡ್ಕೊಳ್ಳಿ ಅಂತ ಇರೋದು ಸೆಕ್ಷನ್ 29 ಆಫ್ ದಿ NREG ಆಕ್ಟ್. ನೀವೇನ್ ಮಾಡಿದ್ರಿ? ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ರಿ. ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಮನೆ ನೀವು ಬರೀತೀರಿ ಗೈಡ್ ಲೈನ್ಸ್ ಅಲ್ಲಿ 2 ಟಾಯ್ಲೆಟ್ ಇರಬೇಕು, ಇಷ್ಟು ಚದರ ಮನೆ ಇರಬೇಕು. ಆ ಕೂಸಿನ ಮನೆ ಮಾಡೋದಕ್ಕೆ ನಿಮ್ ಗೈಡ್ ಲೈನ್ಸ್ ಪ್ರಕಾರ ಮತ್ತೆ ಎಲ್ಲಿ ಓಪನ್ ಮಾಡ್ಸಿದ್ರಿ ನೀವು? ಯಾವ ಇಂಜಿನಿಯರ್ ಸರ್ಟಿಫೈ ಮಾಡ್ದ? ಯಾವ್ದೋ ಹಳೆ ಬಿದ್ದೋಗಿರೋ ಸ್ಕೂಲು, ಇನ್ನೊಂದು ಯಾವ್ದೋ ಹಳೆ ಬಿದ್ದೋಗಿರೋ ಪಂಚಾಯತಿ ಬಿಲ್ಡಿಂಗು, ಅಲ್ಲಿ ಬಣ್ಣ ಬಳದ್ವಿ ನಾವು ನಿಮ್ ಕಾಟ ತಡಿಲಾರ್ದಲೆ. PDOಗಳಿಗೆ ಬೆಳಗಿಂದ ಪ್ರೆಷರ್ ಹಾಕ್ಸಿದ್ರಿ, ಕೂಸಿನ ಮನೆ ಅಂತ ಬೋರ್ಡ್ ಹಾಕ್ಸಿದ್ರಿ. ಮಕ್ಕಳೇ ಇಲ್ಲ ಅಲ್ಲಿ. ಇನ್ಸ್ಪೆಕ್ಷನ್ ಹೋಗಿದ್ದಾಗ ಯಾರನ್ನ ಕರ್ಕೊಂಡ್ ಬಂದ್ವಿ? ಅಂಗನವಾಡಿ ಇದ್ದ 4 ಮಕ್ಕಳನ್ನ ಕರ್ಕೊಂಡ್ ಬಂದು ಕುಂಡ್ರಿಸಿದ್ವಿ. ಅದು ಅಂಗನವಾಡಿ ಟ್ರೈನಿಂಗ್ ಕೊಟ್ಟಿದ್ರಲ್ಲ ನೀವು, ಕೂಸಿನ ಮನೆ ವರ್ಕರ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ರು. ಅವ್ರು ಹೇಳಿದ್ರಿ ನೀವ್ ಏನಾದ್ರು ಮಾಡಿ ಮಕ್ಕಳನ್ನ ಕರ್ಕೊಂಡ್ಬಂದು ಮೇಂಟೈನ್ ಮಾಡಿದ್ರೆ ನಿಮಗೆ ಪರ್ಮನೆಂಟ್ ಆಗ್ತದೆ ಅಂತ. ಅವ್ರು 2 ವರ್ಷ ಕೆಲಸ ಮಾಡಿ ಇವತ್ತು ಬೀದಿಲಿದ್ದಾರೆ ಹೆಣ್ಮಕ್ಳು. ಘನತ್ಯಾಜ್ಯ ವಿಲೇವಾರಿ ಘಟಕ ಸಿಂಗಲ್ ಯೂನಿಟ್ ಸಾಧ್ಯ ಇಲ್ಲ ಅಂತ ನಮ್ಮ ಗೋರ್ಪಡೆ ಸಾಹೇಬ್ರ ಕಮಿಟಿ ಕೊಟ್ಟಿದೆ. ಈಶ್ವರಪ್ಪನವ್ರ ಮಿನಿಸ್ಟರ್ ಇದ್ದಾಗ ಆನ್ ರೆಕಾರ್ಡ್ ಹೇಳಿದ್ದಾರೆ. ನೀವು ಕರ್ನಾಟಕ ವಿಕಾಸದಲ್ಲಿ ಪಬ್ಲಿಷ್ ಮಾಡಿದಿರಿ ಅವ್ರ ಭಾಷಣ, ಸಿಂಗಲ್ ಯೂನಿಟ್ ಸಾಧ್ಯ ಇಲ್ಲ ಅಂತ. ಆಯ್ತು ಮಾಡಿಬಿಟ್ರಿ, ಸೆಂಟ್ರಲ್ ಗೌರ್ಮೆಂಟ್ ಒಂದಿಷ್ಟು ದುಡ್ಡು ಬಂತು ಅಂತ ಹೇಳಿ. ಯಾರು ವಹಿಸ್ಬೇಕು? ಪಂಚಾಯತಿಗೆ ಬಿಡ್ಬೇಕು ತಾನೆ. ನಿನ್ಗೆ ಎಷ್ಟು ಜನ, ನಿನ್ ಕಸ ಎಷ್ಟು ಬರುತ್ತೆ, ನಾನು ಎಷ್ಟು ಓಡಿಸ್ಬೇಕು, ಎಷ್ಟು ಕಸ ಇಲ್ಲ. NRLM ಕೊಡಿ, ಮಹಿಳೆಯರ ಎಂಪವರ್. NRLM ಕೊಟ್ರಿ, ಅವ್ರಿಗೆ ವ್ಯಾಪಾರನೇ ಆಗಲ್ಲ, ಕಸನೇ ಸಂಗ್ರಹ ಆಗಲ್ಲ. ಅವರು ಕಸ ಮಾರಬೇಕು ಸಂಗ್ರಹ ಮಾಡಿ, ಆ ಬಂದಿದ್ದ ದುಡ್ಡಲ್ಲಿ ಡೀಸೆಲ್ ಹಾಕಿಸ್ಬೇಕು, ಡ್ರೈವರ್ ಸಂಬಳ ತಗೋಬೇಕು, 6 ಜನ ಹೆಣ್ಮಕ್ಳು ಸಂಬಳ ತಗೋ. ಕಸನೇ ಸಂಗ್ರಹ ಆಗಲ್ಲ ಹಳ್ಳಿಲಿ. ಹಳೆ ಪ್ಲಾಸ್ಟಿಕ್ ಕಬ್ಬಿಣ ಹಳ್ಳಿಲಿ ಯಾರು ಕೊಡಲ್ಲ, ಅವರೆಲ್ಲ ಯಾರಿಗೂ ಮಾರ್ಕತ್ತಾರೆ. ಅವ್ರು ಬಂದ ಚಂಬೋತ್ ಇದನ್ನ ತಗೋತಾರೆ. ಪ್ರಾಕ್ಟಿಕಲಿ ವಯಬಲ್ ಅಲ್ಲ. ಆ ಹೆಣ್ಮಕ್ಳೆಲ್ಲ ಪಾಪ ಬೀದಿಲಿದ್ದಾರೆ. ಅಲ್ಲೊಬ್ಳಿಲ್ಲ ಮಗಳು ಎಲ್ಲೋ ಒಂದ್ ಸ್ವಲ್ಪ ಆದಾಯ ಇರೋ ಪಂಚಾಯತಿಲಿ ಕಸ ಕಲೆಕ್ಟ್ ಮಾಡ್ತಿರೋದು ಫೋಟೋ ಹಾಕೊಂಡ್ಬಿಟ್ಟು ಇಡೀ ಕರ್ನಾಟಕದಲ್ಲಿ ಹೆಣ್ಮಕ್ಳೆಲ್ಲ ಆಟ ಓಡಿಸ್ತಾ ಇದ್ದಾರೆ ಅಂತ ಯಾಕೆ ಹೇಳ್ಕತ್ತೀರಿ? ಇದೇನಾಗಿದೆ, ಒಟ್ಟಾರೆ ಪಂಚಾಯತಿಗಳ ಬಗ್ಗೆ ಯಾಕೆ ಜನ ಬರ್ತಾ ಇಲ್ಲ ಅಂದ್ರೆ ನಾವು ಫೇಲ್ಯೂರ್ ಆಗಿದೀವಿ ಸರ್. ಫೇಲ್ ಆಗಿಲ್ಲ ನಾವು, ಸಿಸ್ಟಮ್ ಫೇಲ್ ಆಗಿಲ್ಲ, ನನ್ನ PDO ಫೇಲ್ ಆಗಿಲ್ಲ, ನನ್ನ ಅಧ್ಯಕ್ಷ ಫೇಲ್ ಆಗಿಲ್ಲ. ನೀವು ಮೇಲ್ ಕೂತ್ಕೊಂಡು ನಮ್ ಕೈಯೆಲ್ಲ ಕಟ್ಟಾಕ್ಬಿಟ್ಟು ನನ್ನ ಗಾಡಿ ಶೆಡ್ ಅಲ್ಲಿ ನಿಂತಿದೆ, ನೀವು ಕೊಟ್ಟಿದ್ದ ಗಾಡಿ ಶೆಡ್ ಅಲ್ಲಿ ನಿಂತಿದೆ. ಎಷ್ಟೋ ಕಡೆ CEOs ಅದೇ ಬಿಲ್, ನಾರಾಯಣ ಸ್ವಾಮಿ ಸರ್ಗೂ ಗೊತ್ತು, ಅವ್ರ ರೂರಲ್ ಅಲ್ಲೇನೆ ಸರ್, ಇಂಥವ್ನ ಹತ್ರನೇ ಗಾಡಿ ತಗೋಬೇಕು ಅಂತ ವಿತೌಟ್ ರಿಜಿಸ್ಟ್ರೇಷನ್ ವಿತಿನ್ 5 lakhs ಟೆಂಡರ್ ಆಗ್ಬೇಕು, ಟೆಂಡರ್ ವಿತೌಟ್ ಟೆಂಡರ್ ಮಾಡ್ಬೇಕಂತ ವ್ಯಾಪಾರ ಮಾಡ್ಕೊಂಡು ಎಲ್ಲ CEOs ಆಲ್ CEOs ಬಿಸ್ನೆಸ್ ಮಾಡಿದ್ರು ಸರ್. ರಿಜಿಸ್ಟರ್ ಮಾಡ್ಕೊಡ್ಲಿಲ್ಲ ಗಾಡಿನ, ಅವ್ರು ತಗೊಂಡ್ರು, ಚೆಕ್ ನಾವು ಕೊಟ್ವಿ. ನಾವು ಅಸಿಟೇಟ್ ಮಾಡಿದ್ವಿ, ನೋಟಿಸ್ ಕೊಟ್ರು ಸರ್. ನಾರಾಯಣ ಸ್ವಾಮಿ ಸರ್ ತಂದು ತೋರಿಸಿದ್ರು ನನಗೆ. ನೋಟಿಸ್ ಹ್ಯಾಸ್ ಬೀನ್ ಇಶ್ಯೂಡ್ ಟು PDOs. ನಾನು ಹೇಳ್ದವ್ರ ಹತ್ರ ನೀವು ಗಾಡಿ ಪರ್ಚೇಸ್ ಮಾಡಿಲ್ಲ ಅಂತ. ನಾನು ಅಜಿಟೇಟ್ ಮಾಡಿದೆ ಸರ್. ನನ್ನ ಪಂಚಾಯತಿ ತಗೊಳ್ಳಿಲ್ಲ, ನಾನು ದೊಡ್ಡ ಹೋರಾಟ ಮಾಡಿ ನಾನು ಉಳಿಸ್ಕೊಂಡೆ ನನ್ನ PDOನ. 3 ಜನ ಜಿಲ್ಲಾ ಪಂಚಾಯತಿಂದ ಬಂದು ನನ್ನ PDO ಚಾರ್ಜ್ ಮಾಡಕ್ ಶುರು ಮಾಡಿದ್ರು. ನಾನು ಗಲಾಟೆ ಮಾಡಿ ನಂತರ ವಿಡಿಯೋ ಇದೆ. ದಿಸ್ ಈಸ್ ದಿ ಸಿಚುವೇಶನ್ ಇನ್ ಕರ್ನಾಟಕ. ಯಾರೋ ಒಬ್ರು ಆಫೀಸರ್ ನಾನೇನೋ ಒಂದು ಹೆಸರು ಪಡಿಬೇಕು ಅಂತ ಒಂದು ಪ್ರೊಫೈಲ್ ಬಿಲ್ಡಿಂಗ್ ಗೆ ಇಡೀ ಪಂಚಾಯತ್ ರಾಜ್ ಸಿಸ್ಟಮ್ ಈವನ್ ಟುಡೇ ಇವತ್ತು ಹೆಂಗಿದೆ ಅಂದ್ರೆ, ಕಮಿಷನರ್ ಲೆಟರೇಟ್ಗೆ ಹೈಯರ್ ಆಫೀಸರ್ ಸೈನ್ ಹಾಕ್ತಾರೆ. ಮೇಲ್ಗಡೆ ಕರ್ನಾಟಕ ಪಂಚಾಯತ್ ರಾಜ ಆಯುಕ್ತಾಲಯ ಅಂತ ಇದೆ, ಮೋಸ್ಟ್ಲಿ ಹಾಕಿ ಡಿನೈ ಮಾಡಿರ್ತಾರೆ, ನಾನು ಇದು ಆದೇಶ ಮಾಡಲ್ಲ, ತಗೋవాలి ನಾನೇ ಆಗ್ತೀನಿ, ಇವ್ರು ಆದೇಶ ಮಾಡಲಿಲ್ಲ. ಕಮಿಷನರೇಟ್ ಲೆಟರೇಟ್ ಅಲ್ಲಿ ಸೀನಿಯರ್ IAS ಆಫೀಸರ್ ಸೈನ್ ಹಾಕೋ ಸ್ಥಿತಿಲಿದೆ ಇವತ್ತು ಪಂಚಾಯತ್ ರಾಜ್ ಇಲಾಖೆ. ಮೇಲೆ ಆಯುಕ್ತಾಲಯ, ಕೆಳಗಡೆ ಅವ್ರು ಹಾಕಂಗಿಲ್ಲ, ಅವ್ರಿಗಿನ್ನ ಸೀನಿಯರ್ ಸೈನ್ ಹಾಕ್ತಾರೆ. ನಮ್ಮ ಹತ್ರ ರೆಕಾರ್ಡ್ ಇದೀವಲ್ಲ. ಇದು ಇವತ್ತಿನ ಕರ್ನಾಟಕ. ಇದನ್ನ ಬದಲು ಮಾಡ್ಬೇಕಂದ್ರೆ ಈ ಚರ್ಚೆಗಳನ್ನ ಇವತ್ತಿಗೆ ಒಳ್ಳೆ ರಿಪೋರ್ಟ್ ಬಂದಿದೆ. ದಿಸ್ ಇಸ್ ದಿ ಡಾಕ್ಯುಮೆಂಟ್, ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇದೆ, ದೇರ್ ಆರ್ ಸೋ ಮೆನಿ ಡಾಕ್ಯುಮೆಂಟ್ಸ್ ಇದೆ. ಇದನ್ನ ಇಟ್ಕೊಂಡು ವಿತ್ ದಿಸ್ ಡಾಟಾ ನಾವು ಜನರ ಜೊತೆ ಹೋಗಿ ಇದನ್ನ ಬದಲಾವಣೆ ಮಾಡದಲ್ಲೇ ಹೋದ್ರೆ ಇದು ತುಂಬಾ ಬರೀ ಚರ್ಚೆಗಳೇ ಆಗಿ ಉಳಿತವೆ. ಏನಾದ್ರು ಕ್ರಿಯೆಗಿಳಿಯುವಂತ ಒಂದು ನಿರ್ಣಯವನ್ನ ನಾವು ಇಲ್ಲಿ ಮಾಡಬೇಕು. ಮೊದಲು ಚುನಾವಣೆ ಮಾಡಿಸ್ಬೇಕು ಎಲ್ಲ ಅರ್ಬನ್ ಬಾಡಿ. ಬೈ ಸೆಪ್ಟೆಂಬರ್ ಎಂಡ್ ದೇರ್ ವಿಲ್ ಬಿ ನೋ ಲೋಕಲ್ ಗವರ್ಮೆಂಟ್ಸ್ ಇನ್ ಕರ್ನಾಟಕ.
ಇನ್ನು 188 ಅರ್ಬನ್ ಲೋಕಲ್ ಬಾಡೀಸ್ ಇದಾವೆ, ಲೋಕಲ್ ಗೌರ್ಮೆಂಟ್ಸ್, ಅವು ಮುಗಿದೋಗುತ್ತೆ ಬೈ ಸೆಪ್ಟೆಂಬರ್ 2 ಟರ್ಮ್. ದೇರ್ ವಿಲ್ ಬಿ ನೋ ಲೋಕಲ್ ಗೌರ್ಮೆಂಟ್, ಓನ್ಲಿ 224 MLAs ವಿಲ್ ರೂಲ್ ದಿಸ್ ಕರ್ನಾಟಕ. ದಿಸ್ ಇಸ್ ದಿ ಸಿಚುಯೇಷನ್. ಈ ಸಿಚುಯೇಷನ್ ಅಲ್ಲಿ ನಾವು ಇನ್ನು ಏನ್ ಮಾಡ್ಬೇಕು, ಹೆತ್ತು ಮಾಡ್ಬೇಕಲ್ಲ, ಬೀದಿಗೆ ಇಳಿಬೇಕು. ನಾವೆಲ್ಲ ಅಫಿಲಿಯೇಷನ್ಸ್ ಬಿಡ್ಬೇಕು ಸರ್. ಏನಾರು ಆಗ್ಬೇಕಂದ್ರೆ ನಮ್ಗೆ ಅಫಿಲಿಯೇಷನ್ಸ್ ಇದಾವಲ್ಲ, ಪಕ್ಷ ಇನ್ನೊಂದು ಮತ್ತೊಂದು ಬಿಟ್ಟು ಜೋರಾಗಿ ಮಾತಾಡ್ತಿದ್ರೆ ಬದಲಾಗಲ್ಲ ಸರ್. ಇದ್ರಿಂದ ಒಂದು ಚರ್ಚೆ ಅಷ್ಟೇ. ನಾವೊಂದಷ್ಟು ಜನ ಅಕಾಡೆಮಿಕ್ ಆಗಿ ಚರ್ಚೆಗಳನ್ನು ಮಾಡ್ಬೋದು, ಖುಷಿ ಪಡ್ಬೋದು. ನಾವು ಇದ್ರಲ್ಲಿ ವ್ಯವಸ್ಥೆ ಒಳಗೆ ಏನೋ ಮಾಡ್ತಾ ಇದೀವಿ, ರಥ ಎಳಿತಾ ಇದೀವಿ. ಡಾಟಾ ಇದೆಯಲ್ಲ ಸರ್ ನಮ್ಮ ಮುಂದೆ. ಈಗ ಸಾಹೇಬ್ರು ಕೊಟ್ಟೋ ರಿಪೋರ್ಟ್ ಅಲ್ಲಿ ಏನಿಲ್ಲ, ಎಲ್ಲವೂ ಇದೆ. ವಿತ್ ಅಂಕಿಅಂಶಗಳ ಸಮೇತ ಕೊಟ್ಟಿದಾರಲ್ಲ, ಅದನ್ನ ಇಟ್ಕೊಂಡು ಹೋಗ್ಬೋದಲ್ಲ ನಾವು. ಸರ್ಕಾರ ಕೊಡೋದು, ಸರ್ಕಾರಕ್ಕೆ ಏನು ಅಧಿಕಾರ ಇದೆ? ನಂದೊಂದು ಪ್ರಶ್ನೆ ಇದೆ ಸರ್, ನೀವೆಲ್ಲ ಸೀನಿಯರ್ IAS ನಾನು ಎಲ್ಲ ಕಡೆ, ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ಒಂದು ರಾಜ್ಯ ಸರ್ಕಾರಕ್ಕೆ ಸ್ಥಳೀಯ ಸರ್ಕಾರಗಳ ವಿಷಯದಲ್ಲಿ ಯಾವ ಅಧಿಕಾರ ಇದೆ? ಕಾಯ್ದೆಯನ್ನ ಅನುಷ್ಠಾನ ಮಾಡೋದು ಬಿಟ್ಟು. ಬಟ್ ಎಲ್ಲರೂ ರಾಜ್ಯ ಸರ್ಕಾರಕ್ಕೆ ಏನು ಅಧಿಕಾರ ಇದೆ? ಇಟ್ ಇಸ್ ದಿ ಲೆಜಿಸ್ಲೇಚರ್ ಆಫ್ ದಿ ಸ್ಟೇಟ್ ಮೇ ಬೈ ಲಾ ಅಂತ ಇರೋದು. ಲೆಜಿಸ್ಲೇಚರ್ ಆಫ್ ದಿ ಸ್ಟೇಟ್ ಮೇ ಬೈ ಲಾ ಆಗಿದೆಯಲ್ಲ, ಲೆಜಿಸ್ಲೇಚರ್ ಕೊಟ್ಬಿಟ್ಟಿದೆಯಲ್ಲ ಕಾನೂನ, ಏನೇನು ಅಧಿಕಾರ ಕೊಡಬೇಕು ಅಂತ. ನಾವು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ನನಗೆ ಏನೇನು ಕೊಡಬೇಕು ಅಂತ ಅಧಿಕಾರ ಕೊಟ್ಟಿರೋದು ಸಂವಿಧಾನ ನನ್ನ ವಿಧಾನಮಂಡಲಕ್ಕೆ. ವಿಧಾನಮಂಡಲ ಅದನ್ನು ತೀರ್ಮಾನ ಮಾಡಿ ದೀಸ್ ಆರ್ ದಿ ಪವರ್ಸ್ ಯು ಹ್ಯಾವ್ ಅಂತ ಕೊಟ್ಟ ಮೇಲೆ ನೀನ್ ರಾಜ್ಯ ಸರ್ಕಾರದ ಯಾವುದೇ ಅಧಿಕಾರಿಗಾಗ್ಲಿ, ಮಂತ್ರಿಗಾಗ್ಲಿ, ಮುಖ್ಯಮಂತ್ರಿಗಾಗ್ಲಿ ಏನ್ ಅಧಿಕಾರ ಇದೆ? ಜಸ್ಟ್ ದೇ ಹ್ಯಾವ್ ಟು ಇಂಪ್ಲಿಮೆಂಟ್ ದಿಸ್. ಅದು ಇಂಪ್ಲಿಮೆಂಟ್ ಮಾಡಕ್ಕೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಸಾಲ್ವ್ ಮಾಡೋಕೆ ಅಷ್ಟೇ ಕೆಲಸ. ಯು ಆರ್ ಮೈ ಸೆಕ್ರೆಟರಿಯೇಟ್, ಯು ಆರ್ ನಾಟ್ ಮೈ ಆಫೀಸ್ ಬಾಸ್, ಯು ಆರ್ ಮೈ ಸೆಕ್ರೆಟರಿ. ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಇಸ್ ಮೈ ಸೆಕ್ರೆಟರಿಯೇಟ್. ಬಟ್ ಅವ್ರೇನ್ ತಿಳ್ಕೊಂಡವ್ರು, ಅಲ್ಲಿರೋ ಡೈರೆಕ್ಟರ್ ನೋಡ್ಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅಂತ. ಸರ್ SC ST 25% ಅಮೌಂಟ್ ಏನಕ್ಕೆ ಖರ್ಚು ಮಾಡ್ಬೇಕು ಅಂದ್ರೆ, ಮೇಡಮ್ ಅವ್ರಿಗೆ ಯಾರಿಗೂ ಏನು ಅರ್ಥ ಆಗಲ್ಲ ಮೇಡಮ್ ಅಂತ. ಅಯ್ಯೋ ಎಲೆಕ್ಷನ್ ಗೆದ್ದಿದ್ದೀನಿ ಮರ ಅಂದೆ ನಾನು. ಬಾ ನಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಐ ನೋ ಹೌ ಟು ವಿನ್ ದಿ ಎಲೆಕ್ಷನ್. ಆ ಸಾಮರ್ಥ್ಯ ನಾನು ನಮ್ಮೂರಲ್ಲಿರೋ ಬಡವನಿಗೆ ಏನ್ ಸಹಾಯ ಮಾಡ್ಬೇಕು ಅಂತ ತೀರ್ಮಾನ ಮಾಡೋ ಶಕ್ತಿ ಇಲ್ವಾ ನನಗೆ? ವಿತೌಟ್ ಹ್ಯಾವಿಂಗ್ ದಟ್ ಪವರ್, ದಟ್ ಕೆಪಾಸಿಟಿ, ನಾನು ಎಲೆಕ್ಷನ್ ಗೆದ್ನ ಅಲ್ಲ. ದಿಸ್ ಇಸ್ ದಿ ಥಿಂಗ್ಸ್ ವಿ ಆರ್ ಫೈಟಿಂಗ್ ಫಾರ್ ಇಟ್ ಸರ್. ವಿ ಆರ್ ಫೈಟಿಂಗ್ ಫಾರ್ ಇಟ್, ವಿಲ್ ಫೈಟ್ ಫಾರ್ ಇಟ್. ನಾವೇನು ಹಿರಿಯರನ್ನು ಕೇಳ್ತಿದ್ವಿ ಅಂದ್ರೆ ದಯವಿಟ್ಟು ನೀವು ಈ ಚರ್ಚೆಗಳನ್ನ ನಿಲ್ಲಿಸಿ. ಸಾಕು ಚರ್ಚೆ, ನಮ್ಮ ಹತ್ರ ಇದೆಯಲ್ಲ, ವಿ ಹ್ಯಾವ್ ರೆಕಾರ್ಡ್ಸ್, ನೀವೆಲ್ಲ ಮಾಡಿ ನಮಗೆ ಕೊಟ್ಟುಬಿಟ್ಟಿದ್ದೀರಿ. ನಮಗೆ ದಯವಿಟ್ಟು ಬೆಂದಿಂಗ್ ನಿಲ್ಲಿ, ನಾವು ಕಿತ್ಕತೀವಿ. ನೀವು ಬೆಂದಿಂಗ್ ನಿಲ್ಲಿ, ನಮ್ಮ ಅಧಿಕಾರ ನಾವು ಕಿತ್ಕೋತೀವಿ. ಅವ್ರು 224 ಜನ ಗೆಲ್ಸೋದು ನಾವು, ಗ್ರಾಮ ಸಭಾ ಸದಸ್ಯರು, ಅದರಲ್ಲೂ ಗ್ರಾಮ ಪಂಚಾಯತಿ ಸದಸ್ಯರು, ಯಾರ ಹೆಸರಲ್ಲೂ ಗೆಲ್ಲಲ್ಲ. ನಾವು ಯಾರು ಫೋಟೋ ಹಾಕೊಂಡಿಲ್ಲ, ಯಾವ ಸರ್ಕಾರ ಪಕ್ಷ ಚಿಹ್ನೆ ಇಲ್ಲ ನಮ್ಮ ಹತ್ರ. ನಾವು ವೈಯಕ್ತಿಕ ವರ್ಚಸ್ಸಿನ ಮೇಲೆ ನಾವು ಊರಲ್ಲಿ ಹೆಂಗ್ ನಡ್ಕತೀವಿ, ನನ್ನ ಕುಟುಂಬ ಊರಲ್ಲಿ ಹೆಂಗ್ ನಡೆದಿದೆ ಅನ್ನೋದ್ರ ಮೇಲೆ ಗೆದ್ದಿರ್ತೀವಿ. ನಮ್ ಸ್ವಯಾರ್ಜಿತ ಇದು. ನೀವು MLA ಪಕ್ಷಾರ್ಜಿತ, ಯಾರೋ ಲೀಡರ್ ಅರ್ಜಿತ, ಯಾರೋ ದೊಡ್ಡ ದೊಡ್ಡ ಹೆಸರಲ್ಲಿ ಗೆಲ್ತಾರೋರು ಅಲ್ವಾ? ಈ ತಮಿಳ್ನಾಡು ಎಲೆಕ್ಷನ್ ಎಲ್ಲರೂ ಹೇಳ್ತಿರು, ಒಂದು ಬಹಳ ದೊಡ್ಡ ಕ್ರಾಂತಿ, ಜನ ಬದಲಾವಣೆ ಮಾಡಿದ್ರು ಅಂತಲ್ಲ. ಅಲ್ಲೇ ಸೋಮೋನ್ ಹ್ಯಾಸ್ ಲೆಟ್ ಇಟ್, ಅವನ ಹೆಸರು ಮೇಲೆ ಗೆದ್ದಿದ್ದಾರೆ ಅವರು. ಅಲ್ಲೂ ಒಂದೇನೋ ಒಂದು ಕೆಲಸ ಮಾಡಿದೆ, ಬರೀ ಜನಾಭಿಪ್ರಾಯವೇ ಅಲ್ಲ, ಅದ್ರಲ್ಲ ಕ್ರಿಯೇಟ್ ಮಾಡಿದ್ರು ಲೀಡರ್ ಇದು ಮಾಡಿದ್ದಾನೆ. ಬಟ್ ನಮ್ಮಲ್ಲಿ ಹಂಗಿಲ್ಲ, ನಾವು ಮನ್ಸು ಮಾಡಿದ್ರೆ ನಮ್ಗೆ ಕಿತ್ಕೊಳಕ್ಕಿದೆ. ಬಟ್ ಹಿರಿಯರಾದವ್ರು ನೀವು ನಿಲ್ಬೇಕು. ನಮ್ಗೆ ಪಕ್ಷ ಇನ್ನೊಂದು ಮತ್ತೊಂದು ಅಡ್ಡ ಬರಬಾರ್ದು ಸರ್. ಇದು ಬರ್ತಿದ್ರೆ ಇದು ಹಿಂಗೆ ಮುಂದುವರಿತದೆ ಸರ್. ಮುಂದೆ ಮಾತಾಡೋರೇ ಇಲ್ಲ ಸರ್. ಇವತ್ತು ಗೋರ್ಪಡೆ ಸಾಹೇಬ್ರು ಜೋರಾಗಿ ಮಾತಾಡಿದ್ ನೋಡಿ ನನಗೆ ಖುಷಿ ಆಗ್ಬಿಡ್ತು. ಬೆಳಿಗ್ಗೆ ಮಾತಾಡಿದ್ ನೋಡಿ ರಿಯಲಿ ಈ ಸಮಾವೇಶ ಮಾಡಿದ್ದಕ್ಕೆ ಬಹಳ ಖುಷಿ ಆಯ್ತು. ಇಷ್ಟು ಗಟ್ಟಿ ಧ್ವನಿನಲ್ಲಿ ಪಂಚಾಯತ್ ಪರಿಷತ್ತಿನ ಕಾರ್ಯಾಧ್ಯಕ್ಷರು ಸರ್ಕಾರನ ಪ್ರಶ್ನೆ ಮಾಡಿದ್ ಕೇಳಿ ಬಹಳ ಖುಷಿ ಆಯ್ತು. ಈ ಧ್ವನಿ ನಿಂಗೆ ಉಳಿಸ್ಕೋಬೇಕು ಸರ್, ಚುನಾವಣೆ ಮಾಡಿಸ್ಬೇಕು ಸರ್. ಈಗ ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ, ಡಿಸೆಂಬರ್ ಮಾಡ್ತೀವಿ ಚುನಾವಣೆ ಅಂತ. ಸರ್ಕಾರ ಡಿಸೈಡ್ ಮಾಡಂಗ್ ಹೋಗ್ಬಿಡ್ತಲ್ಲ ಸರ್, ಯಾವತ್ತು ಚುನಾವಣೆ ಮಾಡ್ತೀವಿ. ಸಂವಿಧಾನ ಅಲ್ಲ, ಸಂವಿಧಾನ ಯಾವುದೇ ಕಾರಣಕ್ಕೂ ಚುನಾವಣೆ ಮೊದಲೇ ಮುಗಿಸ್ಬೇಕು ಅಂತ ಹೇಳ್ತಾರೆ. ಈಗ ನಿನ್ನೆ ಅದೇ TVK ಅವ್ರದ್ದು ಇವತ್ತು ಮುಗಿದೋಗುತ್ತೆ ಟರ್ಮ್, ವಾಟ್ ಈಸ್ ನೆಕ್ಸ್ಟ್ ಅನ್ನೋ ಚರ್ಚೆ ಶುರು ಆಯ್ತು. ನಮ್ದು ಟರ್ಮ್ ಮುಗಿದಾಗ 6 ತಿಂಗಳಾಯ್ತು, ವಾಟ್ ಈಸ್ ನೆಕ್ಸ್ಟ್ ಚರ್ಚೆನೇ ಇಲ್ಲ. ಸ್ವೇರಿಂಗ್ ಇನ್ ಇವತ್ತು ಆಗ್ತಿದ್ರೆ ಇವತ್ತು ಎಂಡ್ ಆಗುತ್ತೆ ಸರ್ ಟರ್ಮ್ ಆಫ್ ತಮಿಳ್ನಾಡು. ಇದು ಕಾನ್ಸ್ಟಿಟ್ಯೂಷನಲ್ ಇದು ಕ್ರೈಸಿಸ್ ಕ್ರಿಯೇಟ್ ಆಗುತ್ತೆ. ನಾಳೆಯಿಂದ ಏನು ಗವರ್ನರ್ ಆಡಳಿತನ ಚರ್ಚೆ ಟಿವಿಗಳಲ್ಲೆಲ್ಲ ಏನು ಭಾರಿ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಎಲ್ಲ ಶುರು ಆಯ್ತು. 6 ವರ್ಷ ಆಯ್ತು, ಕಾರ್ಪೊರೇಷನ್ ಎಲೆಕ್ಷನ್ ಇಲ್ಲ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್, ಅದು ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟರಿ ಎಲೆಕ್ಷನ್ಸ್, ಬಟ್ ಚರ್ಚೆನೇ ಇಲ್ಲ. ಈ ಚರ್ಚೆಗಳನ್ನು ಹುಟ್ಟಾಕಿ ನಾವೇನಾದ್ರು ಹೋರಾಟ ಮಾಡಕ್ಕೆ ಇಳಿದಿದ್ರೆ ಸರ್, ಇದು ಸುಮ್ಮನೆ ಚರ್ಚೆ, ಖುಷಿ, ಒಂದು ಸಮಾಧಾನ. ನಾವು ಬೆಳಗಿನ ಸಾಯಂಕಾಲ ತನಕ ಒಂದು ಒಳ್ಳೆ ಮಾಡಿದ್ವಿ ಅಂತ. ಬಟ್ ಈ ಉದ್ದೇಶ ಇದು ಮಾಡಿದ್ದು ನಿಜವಾಗ್ಲೂ ಈಡೇರಿದೆ. ನಮ್ಗೆಲ್ಲ ಅರ್ಥ ಆಗಿದೆ ಏನಾಗಬೇಕು ಅಂತ. ತುಂಬಾ ಪ್ರಶ್ನೆಗಳು ಇಲ್ಲಿ ಎತ್ತಿದ್ದಾರೆ ತುಂಬಾ ಜನ ಎಕ್ಸ್ಪರ್ಟ್ಸ್. ಬಟ್ ಈಗ ಏನಂದ್ರೆ ನಮ್ಮಲ್ಲಿ R&D ಅಂತ ಯಾವುದೇ ಒಂದು ದೊಡ್ಡ ಪ್ರಾಡಕ್ಟ್ ನ ಮಾಡ್ಬೇಕಾದ್ರೆ ಒಂದು ರಿಸರ್ಚ್ ವಿಂಗ್ ಇರ್ತದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ನೀವು ರಿಸರ್ಚ್ ಮಾಡಿದಿರಿ, ಡೆವಲಪ್ ಮಾಡಿದಿರಿ, ಎವ್ರಿಥಿಂಗ್ ಇಸ್ ವಿ ಹ್ಯಾವ್ ಟು ಮಾರ್ಕೆಟ್ ಇಟ್. ಆ ಮಾರ್ಕೆಟ್ ಮಾಡೋ ಕೆಲಸಕ್ಕೆ ನೀವು ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ
ಮೇ 10, 1993 ಕಾಯ್ದೆ ಕರ್ನಾಟಕದಲ್ಲಿ ಅಧಿಕೃತವಾಗಿ ಜಾರಿ ಆದ ದಿನ. ಮುಂದಿನ ದಿನಗಳು ಈ ಕ್ಷಣದಿಂದ ಹೊಸ ಬೆಳಕು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸ್ಥಳೀಯ ಸರ್ಕಾರಗಳ ವಿಷಯದಲ್ಲಿ ಮೂಡ್ಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮತ್ತೊಮ್ಮೆ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ಹಿರಿಯರಿಗೆ, ಮುಖ್ಯವಾಗಿ ನಾರಾಯಣ ಸ್ವಾಮಿ ಸರ್ ಮತ್ತು ತಂಡಕ್ಕೆ, ನಿಜವಾಗ್ಲೂ ನಾವು ಚೇರ್ಮನ್ ಆದಾಗ ನಮ್ಗನ್ಸಿತ್ತು ಒಬ್ಬ ಪ್ರಾಕ್ಟೀಷನರ್ ಚೇರ್ಮನ್ ಆಗ್ತಿರೋದ್ರಿಂದ ನಮಗೆ ನಿಜವಾಗ್ಲೂ ನಮ್ಮ ಪರವಾದಂತ ಒಂದು ಇದು ಬರುತ್ತೆ ಅಂತ. ಅದು 100ಕ್ಕೆ 200 ಭಾಗ ನಾವು ಇಡೀ ರಿಪೋರ್ಟ್ ನ ಒಂದು ರಾತ್ರಿ ಕೂತು ಓದ್ಬಿಟ್ಟೆ. ತುಂಬಾ ಅದ್ಭುತವಾಗಿ ನಮ್ಮ ಪರವಾದ, ನಾನೇ ಹೇಳಿದೆ ಸರ್ ಇದನ್ನ ಚರ್ಚೆ ಮಾಡಬೇಕು, ಸಾರ್ವಜನಿಕವಾಗಿ ಚರ್ಚೆ, ಇದನ್ನ ಇಡೀ ರಾಜ್ಯಾದ್ಯಂತ ನಾವು ಅಲ್ಲಲ್ಲೇ ಮಾಡಬೇಕು, ದಯಮಾಡಿ ನೆಕ್ಸ್ಟ್ ಇದನ್ನ ಕನ್ನಡದಲ್ಲಿ ಮಾಡ್ಬೇಕು ಸರ್. ಯಾಕೆ ಅಂತಂದ್ರೆ ಇಲ್ಲಿ ತುಂಬಾ ಜನ ಇದ್ದವರು ನಮ್ಗೇನು ಅರ್ಥ ಆಗ್ತಿಲ್ಲ, ಎಲ್ಲ ಇಂಗ್ಲೀಷಲ್ಲಿ ಮಾಡ್ತಿದ್ದೀರಿ ಅಂತ ಕೆಲವರು. ನಾವು ಲೈವ್ ಹೋಗಿದ್ವಿ, ಲೈವ್ ಅಲ್ಲೂ ಕಾಮೆಂಟ್ಸ್ ಹಂಗೆ ಇದೆ ಸರ್, ಕನ್ನಡದಲ್ಲಿ ಮಾಡಿ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಕನ್ನಡದಲ್ಲಿ ಮಾಡಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ. ಯಾಕೆ ಇದು ಕರ್ನಾಟಕದ ಹಳ್ಳಿಗಾಡಿನ ಜನಕ್ಕೆ ಅರ್ಥ ಆಗ್ಬೇಕು ಸರ್. ಸಾಕು, ಇದು ಆಯ್ತು. ಒಂದು ಸ್ಟೇಟ್ ಲೆವೆಲ್ ನಾವು ಒಂದು ಅಕಾಡೆಮಿಕ್ ಆಗಿದ್ದೀನಿ, ಇದನ್ನ ನಾವು ಇನ್ನೂ ತಿಳಿಗೊಳಿಸಿ ಸರಳಗೊಳಿಸಿ ಜನರಿಗೆ ಫೈನಾನ್ಸ್ ಕಮಿಷನ್ ಏನ್ ಹೇಳ್ತಿದೆ, ನಿನ್ನ ಹಕ್ಕು ಏನು, ಅದಕ್ಕೆ ಹಣಕಾಸಿನ ಹಕ್ಕು ಸರ್. ಇಟ್ ಇಸ್ ನಾಟ್ ಅ ಗ್ರಾಂಟ್, ಇಟ್ಸ್ ಮೈ ರೈಟ್, ಇಟ್ಸ್ ಮೈ ಟ್ಯಾಕ್ಸ್. ನಾನು ಪೇಯ್ದು ವಾಪಸ್ ನನ್ನ ಅಭಿವೃದ್ಧಿಗೆ ಏನ್ ಬರ್ಬೇಕು ಅಂದ್ರೆ ಇಟ್ಸ್ ರೈಟ್. ಎಲ್ಲರೂ ಗ್ರಾಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊತಾರೆ ದೊಡ್ಡ ದೊಡ್ಡ ಲೀಡರ್ಗಳು, ನನಗೆ 80,000 ಕೋಟಿ ಅನುದಾನ ಕೊಡಿ, ಏನು ಅನುದಾನ ಕೊಡಿ, ನನ್ನ ಟ್ಯಾಕ್ಸ್ ನನಗೆ ವಾಪಸ್ ಕೊಟ್ಟಿದ್ದೀನಿ ಅಷ್ಟೇ ಅಲ್ವಾ. ಇಟ್ಸ್ ಮೈ ರೈಟ್ ಅನ್ನೋದನ್ನ ಜನಕ್ಕೆ ಹೇಳ್ಬಿಟ್ರೆ ಕಿತ್ಕೋತಾರೆ ಸರ್. ಆ ಕೆಲಸನ ನಾವೆಲ್ಲ ಸೇರಿ, ಇದು ಕರ್ನಾಟಕದ ತುಂಬಾ ಈ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಮೇಲೆ ಮಾತಾಡ್ತಾ ಹೋಗಿ ವಾಪಸ್ಸು ಜನರ ಅಧಿಕಾರವನ್ನ ಜನರಿಗೆ ಕೊಡುವಂತ, ಅವರೇ ಕಿತ್ಕೊಳ್ಳುವಂತ ವ್ಯವಸ್ಥೆಯನ್ನು ರೂಪಿಸೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ.